ಮಹಾಪುರಾಣ 35ನೇ ಭಾಗ. ಮಹಾಪುರಾಣ 35ನೇ ಭಾಗ. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಈ ಮಹಾಪುರಾಣ ಶಾಸ್ತ್ರವನ್ನು 35ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ. 35ನೇ ಭಾಗ. 34 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ. ನಿಮಗೆ ಅವನ್ನು ಕೇಳ್ಕೊಂಬರ್ರಿ, ಆನಂತರ ಇದನ್ನು ಕೇಳ್ರಿ. ನೇರವಾಗಿ ಕೇಳೋದ್ರಿಂದ ಏನು ಅರ್ಥ ಆಗೋದಿಲ್ಲ. 34 ಭಾಗಗಳು ನಿನ್ನೆ ಮುಗಿದಾವೆ. ಇದು ನಡೀತಾ ಇದೆ ನಿಮಗೆ ಮಹಾಪುರಾಣ ಶಾಸ್ತ್ರದ 35ನೇ ಭಾಗ. ಇನ್ನು ನೋಡಿ, ನಿನ್ನೆ ಏನಾಗಿತ್ತು? ನಿನ್ನೆ ಮತ್ತೆ ಮೊನ್ನೆ ಹಿಂದಿನ ಭಾಗದಲ್ಲಿ ನಿಮಗೆ ಧ್ಯಾನದ ಬಗ್ಗೆ ವಿಸ್ತಾರವಾದ ವರ್ಣನೆಯನ್ನು ಆಚಾರ್ಯ ಭಗವಾನ್ರು ಹೇಳಿದರು. ಅದನ್ನು ಸರಳ ರೂಪದಲ್ಲಿ ಸ್ವಲ್ಪ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ಹೇಳಿದ್ದಿದೆ. ಯಾವಾಗ? ನಿನ್ನೆ ಮತ್ತೆ ಮೊನ್ನೆಯ ಭಾಗದಲ್ಲಿ. ಈಗ ಇದು 35ನೇ ಭಾಗದಲ್ಲಿ ನಿಮಗೀಗ ನೋಡಿ, ಈಗ ನಿಮಗೆ ಇದರೊಳಗಡೆ 22ನೇ ಪರ್ವ ಪ್ರಾರಂಭ ಆಗ್ತಾ ಇದೆ. ನೋಡಿ, ಋಷಭನಾಥರು 1000 ವರ್ಷಗಳಷ್ಟು ಕಾಲ ಘೋರ ತಪ ಮಾಡಿದ ನಂತರ ಅವರಿಗೆ ಕೇವಲ ಜ್ಞಾನ ಆಯಿತು. ಅರ್ಥ ಆಯಿತು? ಕೇವಲ ಜ್ಞಾನ ಆಗಿತ್ತು ಋಷಭನಾಥರಿಗೆ. ಅದಂತೂ ಹೇಗೂ ನಿಮಗೆ ಆ ತಿಥಿ ಇದನ್ನೆಲ್ಲನೂ ಹೇಳಿ ಆಗಿತ್ತು ಹಿಂದೆ ಎಲ್ಲನೂ ಕೇವಲ ಜ್ಞಾನದ್ದು. ಅದನ್ನೀಗ ಮತ್ತೆ ಹೇಳೋದಿಲ್ಲ. ಋಷಭನಾಥರಿಗೆ ಕೇವಲ ಜ್ಞಾನ ಆಗಿತ್ತು. ಆವಾಗ ಅವರಿಗೆ ಕೇವಲ ಜ್ಞಾನ ಆದ ತಕ್ಷಣವೇ ಮೊದಲು ಇದನ್ನ ಹೇಳ್ರಿ ನೀವು, ಕೇವಲ ಜ್ಞಾನ ಯಾವ್ದು ಅಂತಾರೆ ನೋಡಿ. ಸಮಸ್ತ ದ್ರವ್ಯ ಅಂದರೆ ಜೀವದ್ರವ್ಯ, ಪುದ್ಗಲ ದ್ರವ್ಯ, ಧರ್ಮದ್ರವ್ಯ, ಅಧರ್ಮದ್ರವ್ಯ, ಆಕಾಶ ಅಧರ್ಮ ದ್ರವ್ಯ, ಆಕಾಶ ದ್ರವ್ಯ, ಕಾಲದ್ರವ್ಯ. ಯಾವ್ಯಾವುದು? ಜೀವದ್ರವ್ಯ, ಪುದ್ಗಲ ದ್ರವ್ಯ, ಧರ್ಮದ್ರವ್ಯ, ಅಧರ್ಮದ್ರವ್ಯ, ಆಕಾಶ ದ್ರವ್ಯ, ಕಾಲದ್ರವ್ಯ. ಇವು ಎಷ್ಟಾದವು? 6 ದ್ರವ್ಯಗಳು. ಈ ಎಲ್ಲ ದ್ರವ್ಯಗಳ ಹಿಂದಿನ ಸಮಸ್ತ ಪರ್ಯಾಯಗಳನ್ನು ಮತ್ತೆ ಈಗ ಆಗ್ತಿರೋ ಪರ್ಯಾಯ ಮತ್ತೆ ಇನ್ನು ಮುಂದೆ ಅನಂತ ಕಾಲದವರೆಗೆ ಆಗುವ ಪರ್ಯಾಯವನ್ನು ಒಂದೇ ಸಲ ತಿಳಿಯುತ್ತೆ. ಒಂದೇ ಸಲ ನೋಡುತ್ತೆ, ತಿಳಿಯುತ್ತೆ. ಅದು ಯಾವುದು? ಅದು ಕೇವಲ ಜ್ಞಾನ. ಅಂಥ ಜ್ಞಾನ ಋಷಭನಾಥ ಭಗವಾನರಿಗೆ ಆಯಿತು. ಯಾರು ವಿಚಾರ ಮಾಡ್ಬೋದು, ಈ ಜ್ಞಾನ ಎಲ್ಲಿಂದ ಬಂತು, ಈ ಜ್ಞಾನ ಎಲ್ಲಿ ಇದೆ? ಹಾಗಿಲ್ಲ, ಆ ಥರ ಇಲ್ಲ. ನೋಡಿ, ನಮ್ಮ ಆತ್ಮ ಇರಲಿ, ನಿಮ್ಮ ಆತ್ಮ ಇರಲಿ, ಇದು ಕ್ಷಾಯೋಪಶಮಿಕ ಜ್ಞಾನದಲ್ಲಿ ಇದೆ. ನಿಮ್ಮ ಆತ್ಮಗಳು ಅಂದರೆ ಇದು ಜ್ಞಾನಾವರಣೆಯ ಕರ್ಮ ಎಷ್ಟು ನಮ್ಮಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ಆ ಪ್ರಮಾಣದಲ್ಲಿ ಜ್ಞಾನದ ವೃದ್ಧಿ ಆಗ್ತದೆ. ಯಾವ ಜೀವದಲ್ಲಿ ಸಂಪೂರ್ಣ ಜ್ಞಾನ ವಿಕಸಿತ ಆಗಿದೆ, ಅಂದರೆ ಸಂಪೂರ್ಣ ಜ್ಞಾನ ವಿಕಸಿತ ಆಗಬೇಕು ಅಂದರೆ ಜ್ಞಾನಾವರಣೆಯ ಕರ್ಮ ನಾಶ ಆಗಬೇಕು. ಜ್ಞಾನಾವರಣೆಯ ಕರ್ಮ ಯಾವ ಜೀವದ್ದು ನಾಶ ಆಗಿದೆ, ಆ ಜೀವದ್ದು ಕೇವಲ ಜ್ಞಾನ. ಅದಾದ ನಂತರ ಇನ್ನೊಂದು ಕೇಳ್ರಿ, ಈ ಕೇವಲ ಜ್ಞಾನದ ಜೊತೆಗೆ ಬೇರೆ ಯಾವ ಜ್ಞಾನಗಳು ಇರೋದಿಲ್ಲ. ಅಂದರೆ ಒಟ್ಟು ಜ್ಞಾನಗಳು ಎಷ್ಟು? ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ, ಮನಪರ್ಯಾಯ ಜ್ಞಾನ, ಕೇವಲ ಜ್ಞಾನ. ಅದು ಎಲ್ಲನೂ ಇದ್ರ ಒಳಗಡೆ ಏನಾಗುತ್ತೆ ಅಂದರೆ, ಈ ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ, ಮನಪರ್ಯಾಯ ಜ್ಞಾನ ಇವೆಲ್ಲ ಕ್ಷಾಯೋಪಶಮಿಕ ಜ್ಞಾನಗಳು. ಅರ್ಥ ಆಯಿತು? ಆದರೆ ಕೇವಲ ಜ್ಞಾನ, ಕ್ಷಾಯಿಕ ಜ್ಞಾನ ಅದು ಒಂದೇ ಇರ್ತದೆ. ಅಸಹಾಯ ಜ್ಞಾನ. ಅಸಹಾಯ ಜ್ಞಾನ ಅಂದರೆ ಯಾವುದೇ ಇಂದ್ರಿಯ ಮನಸ್ಸು ಯಾವುದರ ಸಹಾಯವನ್ನು ಅದು ತಗೊಳ್ಳೋದಿಲ್ಲ. ಅರ್ಥ ಆಯಿತು? ಅಂಥ ತ್ರಿಲೋಕ ಪೂಜ್ಯವಾದಂಥ ಕೇವಲ ಜ್ಞಾನ ಋಷಭನಾಥರಿಗೆ ಉತ್ಪತ್ತಿ ಆಯಿತು. ಯಾರು ಕೇಳ್ಬೋದು, ಈ ಜ್ಞಾನ ಎಲ್ಲಿಂದ ಬಂತು? ಎಲ್ಲಿಂದ ಬರೋದು ಏನಿಲ್ಲ, ಇದು ನಿಮ್ಮ ಒಳಗಡೆ ಇದೆ. ನಿಮಗೂ ಕೇವಲ ಜ್ಞಾನ ಶಕ್ತಿ ಇದೆ, ನಮಗೂ ಕೇವಲ ಜ್ಞಾನ ಶಕ್ತಿ ಇದೆ. ಆದರೆ ಪ್ರಕಟ ಇಲ್ಲ ಅಷ್ಟೇ. ಯಾವ ರೀತಿ ಸೂರ್ಯನಲ್ಲಿ ಯಾವಾಗಲೂ ಒಂದೇ ರೀತಿ ಬೆಳಕಾಗ ಇರ್ತದೆ, ಆದರೆ ನಮ್ಮ ಭೂಮಿಗೆ ಒಂದು ಸಲ ಹೆಚ್ಚು ಬರ್ತದೆ, ಕಮ್ಮಿ ಬರ್ತದೆ. ಯಾಕೆ? ಮೋಡಗಳು ಮುಚ್ಚಿರ್ತವೆ. ಆ ರೀತಿ ನಿಮಗೆ ಸಂಪೂರ್ಣ ನಮ್ಮ ಆತ್ಮನಲ್ಲಿ ಜ್ಞಾನಾವರಣೆಯ ಕರ್ಮ ಮುಚ್ಚಿದೆ, ಅದನ್ನು ಆವರಣ ಮಾಡಿದೆ. ಆದ್ದರಿಂದ ನಿಮಗೆ ಕೇವಲ ಜ್ಞಾನ ಇಲ್ಲ. ಅದನ್ನು ತಪ ಮಾಡುವಂಥ ಒಂದು ಕ್ರಮ ಇದೆ ಜೈನ ಧರ್ಮದಲ್ಲಿ. ಆ ರೀತಿ ಮಾಡಿ ಎಷ್ಟೋ ಭಾವದಲ್ಲಿ ಅದು ನಾಶ ಆಗ್ತದೆ. ಆವಾಗ ಕೇವಲ ಜ್ಞಾನ ಆಗ್ತದೆ. ಇದು ಹೊರಗಡೆಯಿಂದ ಬರುವಂಥ ವಸ್ತು ಅಲ್ಲ. ಮತ್ತೆ ನಮ್ಮ ಆತ್ಮನಲ್ಲಿ ಆ ಕೇವಲ ಜ್ಞಾನ ಇದೆ, ಆದರೆ ಪ್ರಕಟ ಆಗಿಲ್ಲ ಅಷ್ಟೇ. ಈಗ ಋಷಭನಾಥರಿಗೆ ಏನಾಯಿತು? ತಪದಿಂದಾಗಿ ಕೇವಲ ಜ್ಞಾನ ಪ್ರಕಟ ಆಯಿತು. ಅದಾದ ನಂತರ ಕೇವಲ ಜ್ಞಾನ ಇವರಿಗೆ ಆಯ್ತಲ್ಲ. ಇಲ್ಲಿ ಆ ಸಮಯದಲ್ಲಿ ಕೇವಲ ಜ್ಞಾನ ಆದಾಗ ಏನಾಯಿತು? ಕಲ್ಪವಾಸಿಯಲ್ಲಿ ಘಂಟಾನಾದ ಅಂದರೆ ಗಂಟೆಗಳ ನಾದ ಆಗೋದಕ್ಕೆ ಪ್ರಾರಂಭ ಆಯಿತು ಇದ್ದಕ್ಕಿದ್ದಂಗೆ. ನೋಡ್ರಿ, ಈ ಕಲ್ಪವಾಸಿ ಯಾರಿಗಂತಾರೆ? ಕಲ್ಪವಾಸಿ ಅಂದರೆ ಒಂದರಿಂದ ಅಂದರೆ ಸೌಧರ್ಮ, ಆಯುಷಾಂ, ಸಾನತ್ ಕುಮಾರ್, ಮಹೇಂದ್ರ, ಬ್ರಹ್ಮ, ಬ್ರಹ್ಮೋತ್ತರ, ಲಾಂತವ, ಕಾಪಿಷ್ಟ, ಶುಕ್ರ, ಮಹಾಶುಕ್ರ, ಸತಾರ, ಸಹಸ್ರಾರ, ಆನತ, ಪ್ರಾಣತ, ಆರಣಾಚ್ಯುತು ಈ 16 ಸ್ವರ್ಗದ ದೇವತೆಗಳನ್ನು ಕಲ್ಪವಾಸಿ ಅಂತ ಕರೀತಾರೆ.
ಅದಕ್ಕಿಂತ ಮೇಲೆ 9 ಗ್ರೈವೇಗಗಳು, 9 ಅನುದಿಶ, ವಿಜಯ ವೈಜಯಂತ ಅಪರಾಜ ಸರ್ವಾರ ಸಿದ್ಧಿ, ಇವೆಲ್ಲ ಕಲ್ಪಾತೀತ ದೇವತೆಗಳು. ಅಲ್ಲಿ ಅಹಮಿಂದ್ರ ಮಾತ್ರ ಇರ್ತಾರೆ. ಇಲ್ಲಿ ಕಲ್ಪವಾಸಿ ಶಬ್ದ ಇದೆ, ಅಂದರೆ 1ರಿಂದ 16 ಸ್ವರ್ಗದಲ್ಲಿ ಕಲ್ಪವಾಸಿ. ಇದರಲ್ಲಿ ಏನಾಯಿತು, ಘಂಟಾನಾದ ಅಂದರೆ ಎಲ್ಲ ಕಡೆ ಗಂಟೆಗಳು ಬಾರಿಸೋದಿಕ್ಕೆ ಪ್ರಾರಂಭ ಆಯಿತು. ಯಾಕೆ, ಇದು ಕೇವಲ ನಂದು ದೊಡ್ಡ ಅತಿಶಯ ಇದೆ, ಇದು ಅರ್ಥ ಆಯಿತು. ಅದಾದ ನಂತರ ಜ್ಯೋತಿಷ್ಕದಲ್ಲಿ ಅಂದರೆ ಜ್ಯೋತಿಷ್ಕ ದೇವತೆಗಳಲ್ಲಿ ಸೂರ್ಯ ಚಂದ್ರ ಗ್ರಹ ನಕ್ಷತ್ರ ಪ್ರಕರಣಕ್ಕೆ ಇದೆಲ್ಲ ಇದಾವಲ್ಲ, ಜ್ಯೋತಿಷ್ಕ ದೇವತೆಗಳಲ್ಲಿ ಅಲ್ಲಿ ಅವರ ಇದರಲ್ಲಿ ಅವರಿಗೆ ಅಲ್ಲಿ ಸಿಂಹನಾದ ಆಯಿತು, ದೊಡ್ಡದಾಗಿ ಸಿಂಹ ಗರ್ಜನೆ ಮಾಡಿದಾಗೆ ಸಿಂಹನಾದ ಆಯಿತು. ವ್ಯಂತರ ದೇವತೆಗಳ ಸ್ಥಾನಗಳಲ್ಲಿ ಭೇರಿನಾದ ಆಯಿತು, ದೊಡ್ಡ ಭೇರಿ. ಭವನವಾಸಿಯ ಸ್ಥಾನಗಳಲ್ಲಿ ಭವನಗಳಲ್ಲಿ ಶಂಖನಾದ ಆಯಿತು. ಇದು ಸ್ವಾಭಾವಿಕವಾಗಿ ಆಗ್ತದೆ. ಅಂದರೆ ಇಲ್ಲಿ ತೀರ್ಥಂಕರಿಗೆ ಕೇವಲ ಜ್ಞಾನ ಆದಾಗ ಅಲ್ಲಿ ಈ ಸೂಚನೆಗಳು ಸಿಗುತ್ತವೆ ಆಯಾಯ ದೇವತೆಗಳಿಗೆ. ಮತ್ತೆ ದೇವೇಂದ್ರರ ಆಸನಗಳು ಕಂಪಾಯಮಾನ ಆಗಿ ಹೋದು. ಅಂದರೆ ಸೌಧರ್ಮ, ಈಶಾನ್, ಸನತ್ ಕುಮಾರ್ ಇವರೆಲ್ಲ ಆಯಾಯ ಸ್ವರ್ಗದ ಹೆಸರುಗಳಿದಾವೆ ನೋಡಿ. ಆಯಾಯ ಸ್ವರ್ಗದ ಹೆಸರಿನ ರೀತಿಯೇ ಅಲ್ಲಿಯ ದೇವತೆಗಳ ಇಂದ್ರರ ಹೆಸರು ಕೂಡ ಇರುತ್ತದೆ. ಅರ್ಥಾಯ್ತು. ಆ ದೇವೇಂದ್ರರ ಆಸನಗಳು ಕಂಪಾಯಮಾನ ಆಗಿ ಹೋದು. ಮತ್ತು ಆ ಸಮಯದಲ್ಲಿ ಅವರು ಇದೇನು ಕಂಪಾಯಮಾನ ಆಗ್ತಿದೆ, ನಮ್ಮ ಆಸನವನ್ನು ಕಂಪಾಯ ಮಾಡುವಂಥ ಶಕ್ತಿ ಈ 3 ಲೋಕದಲ್ಲಿ ಯಾರಿಗಿದೆ ಅಂತ ಅವರು ವಿಚಾರ ಮಾಡಿ ನೋಡಿದಾಗ ಅವಧಿ ಜ್ಞಾನದಿಂದ ಅವರು ತಿಳಿದರು, ಭರತ ಕ್ಷೇತ್ರದ ಆರ್ಯಖಂಡದೊಳಗಡೆ ಋಷಭನಾಥ ಭಗವಾನರಿಗೆ ಕೇವಲ ಜ್ಞಾನ ಆಗಿದೆ. ಆವಾಗ ಅಷ್ಟು ತಿಳಿದ ತಕ್ಷಣ ಆ ಇಂದ್ರಾದಿ ದೇವತೆಗಳೆಲ್ಲನೂ ಅವರ ಸಿಂಹಾಸನದಿಂದ ಕೆಳಗಡೆ ಇಳಿದು ಬಂದು, ಅಲ್ಲಿಂದನೇ ಕೈ ಜೋಡಿಸಿ ಬಂದಿದ್ರು ಅವರು, 7 ಹೆಜ್ಜೆ ಮುಂದೆ ಬಂದು ಅಲ್ಲಿಂದನೇ ಜಿನೇಂದ್ರ ಭಗವಾನರಿಗೆ ನಮಸ್ಕಾರ ಮಾಡಿದ್ರು. ಅದಾದ ನಂತರ ಅವರೆಲ್ಲರೂ ಅಂದರೆ ಯಾರ್ಯಾರು ಈಗ ಭವನವಾಸಿ, ವ್ಯಂತರ, ಜ್ಯೋತಿಷ, ವೈಮಾನಿಕ ಇವರೆಲ್ಲಾನು ಬರೋದಿಕ್ಕೆ ಇಲ್ಲಿಗೆ ಹೊರಡ್ತಿದ್ದಾರೆ. ಅಂದರೆ ಬಹಳ ಅತ್ಯಂತ ಆತುರದಲ್ಲಿ ಈಗ ಕೇವಲ ಜ್ಞಾನ ಪೂಜೆಗೆ ಅವರು ಬರಬೇಕು ಇಲ್ಲಿಗೆ. ಎಲ್ಲನೂ ಹೊರಡ್ತಾ ಇದ್ದಾರೆ. ಆವಾಗ ಅಲ್ಲಿ ಸ್ವರ್ಗದಲ್ಲಿ ಒಂದು ಪ್ರಕಾರದ ದೇವತೆಗಳಿದ್ದಾವೆ. ಆದರೂ ಒಳಗಡೆ ಅವನು ಒಬ್ಬ ದೇವ ಇದ್ದಾನೆ, ಅವನ ಹೆಸರು ಬಲಾಹಕ ಅಂತೇಳಿ. ಏನು, ಅವನ ಹೆಸರು ಬಲಾಹಕ. ಅವನು ಮೇಘದ ರೂಪದ, ಅಂದರೆ ಯಾವ ರೂಪ ನಮ್ಮ ಯಾವ ರೀತಿ ನಮ್ಮ ಮೇಲೆ ಆಕಾಶದಲ್ಲಿ ಈ ಮೋಡಗಳೆಲ್ಲ ನಿಂತು ಆಕಾರ ಆಗ್ತವೆ ನೋಡಿ ಯಾವ್ದಾರು, ಆ ರೀತಿ ಆಕಾರದ ಜಂಬೂದ್ವೀಪ ಪರಿಮಾಣದ, ಅಂದರೆ 1,00,000 ಯೋಜನ ಪರಿಮಾಣದ, ಅಂದರೆ ಅಷ್ಟು ವಿಸ್ತಾರ ಇರುವಂಥ ಕಾಮುಗ ಎನ್ನುವಂಥ ವಿಮಾನವನ್ನು ತಯಾರು ಮಾಡಿದ. ಅಂದರೆ ನೋಡ್ರಿ, ಇದೆಲ್ಲ ದೇವತೆಗಳು ವಿಕ್ರಿಯದಿಂದ ಮಾಡ್ತಾರೆ. ಅಲ್ಲಿ ನಿಜವಾಗಿಯೂ ಅವು ಯಾವುವು ಇರುವುದಿಲ್ಲ. ಅವರು ತಮ್ಮ ವಿಕ್ರಿಯ ವೃದ್ಧಿಯಿಂದ ಇದನ್ನೆಲ್ಲ ಮಾಡ್ತಾರೆ. ಇದನ್ನು ವಿಕ್ರಿಯ ವೃದ್ಧಿ ಅಂತ ಕರೀತಾರೆ. ಅದಾದ ನಂತರ ನಾಗದತ್ತ ಎಂಬ ದೇವ, ಅಂದರೆ ಅವನು ವಾಹನಗಳ ದೇವತೆ, ಅವನು ಅಧಿಪತಿ ಇದ್ದಾನೆ. ಅವನು ಐರಾವತ ಆನೆಯನ್ನು ತಯಾರು ಮಾಡಿದ. ಐರಾವತ ಆನೆಯ ವರ್ಣನೆಯನ್ನು ಮುಂದೆ ಹೇಳ್ತಾರೆ ಆಚಾರ್ಯ ಭಗವಾನ್ರ. ಆವಾಗ ನಾನು ನಿಮ್ಗೆ ಹೇಳ್ತೀನಿ ಅದು ಎಷ್ಟು ವಿಸ್ತಾರವಾಗಿರ್ತದೆ ಅಂತ. ಅಂಥ ಆನೆಯನ್ನು ಅಂದ್ರೆ ವಿಕ್ರಿಯದಲ್ಲಿ ತಯಾರು ಮಾಡಿದ. ಇನ್ನು ಈ ಎಲ್ಲ ವಾಹನಗಳನ್ನು ಹತ್ತಿ ದೇವೇಂದ್ರ ಅಂದರೆ ಸೌಧರ್ಮ ಇಂದ್ರ ಆದಿ ಇಂದ್ರರು ಮುಂದೆ 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 ಹೊರಟರು. ಅವರ ಹಿಂದೆ 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 ಇಂದ್ರ, ಸಾಮಾನಿಕ, ಪ್ರಾಕ್ಟೆನ್ಷ್, ಪಾರ್ಷದ್, ಆತ್ಮರಕ್ಷಕ, ಜಗತ್ಪಾಲ, ಅನೀಕ, ಪ್ರಕೀರ್ಣಕ ಇವರು ತಮ್ಮ ತಮ್ಮ ವಾಹನಗಳಲ್ಲಿ ಹೊರಟರು. ಇಲ್ಲಿ ಒಂದು ಜಗತ್ಪಾಲ ಶಬ್ದ ಬಂದಿದೆ. ಇದು ನಿಮಗೆ ಹೊಸ ಶಬ್ದ ಅನಿಸ್ಬೋದು, ಆ ರೀತಿ ಏನಿಲ್ಲ. ಶಾಸ್ತ್ರಗಳಲ್ಲಿ ಕೆಲವೊಂದು ಶಬ್ದಗಳು ಬದಲಾಗಿ ಬಂದರೂ ಕೂಡ ಅದರ ಅರ್ಥಗಳು ಒಂದೇ ಇರ್ತವೆ. ಇದನ್ನು ತಿಳ್ಕೊಳ್ರಿ. ನೀವು ಇದುವರೆಗೆ ಏನು ತಿಳಿದಿದ್ರಿ ನೀವು ಸೂತ್ರದಲ್ಲೆಲ್ಲ? ಇಂದ್ರ, ಸಾಮಾನಿಕ, ಪ್ರಾಕ್ಟೆನ್ಷ್, ಪಾರ್ಷದ್, ಆತ್ಮರಕ್ಷ, ಲೋಕಪಾಲ್. ಲೋಕಪಾಲ ಅನ್ನೋ ಶಬ್ದವನ್ನು ನೀವು ಕೇಳಿದಿರಿ. ಇಲ್ಲಿ ಜಗತ್ಪಾಲ್ ಶಬ್ದ ಬಂತು ನೋಡ್ರಿ. ಹಾಗೆ ಅಕಸ್ಮಾತ್ ಎಲ್ಲಾರು ವ್ಯತ್ಯಾಸವಾಗಿ ಶಬ್ದಗಳು ಬಂದರೂ ಕೂಡ ಅದನ್ನು ನೀವು ಗ್ರಹಣ ಮಾಡಬೇಕು, ನಿಷೇಧ ಮಾಡಬಾರ್ದು. ಅರ್ಥ ಆಯ್ತು? ಇಲ್ಲಿ ಯಾರ್ಯಾರನ್ನ ಹೇಳಿದ್ದಾರೆ? ಲೋಕಪಾಲ ಅನ್ನುವಂಥ ಶಬ್ದಕ್ಕೆ ಆಚಾರ್ಯ ಭಗವಾನ್ ಇರಲಿ ಜಗತ್ಪಾಲ್ ಶಬ್ದ ಕೊಟ್ಟಿದ್ದಾರೆ. ಯಾರ್ಯಾರು ಬಂದರು? ಇಂದ್ರ ಅಂದರೆ ಇಂದ್ರ ಅಂದರೆ ದೇವತೆಗಳಲ್ಲಿ ಅಲ್ಲಿ ಮುಖ್ಯ ಇಂದ್ರ. ಸಾಮಾನಿಕ ಅಂತಂದರೆ
ಯಾರು ಇದನ್ನೆಲ್ಲ ಕೆಳಗಡೆ ಕೆಳಗಡೆ ಆಚಾರ್ಯರು ಹೇಳ್ತಾರೆ, ಈಗ ನಾನು ಹೇಳೋದಿಲ್ಲ. ಯಾರ್ಯಾರು ಬಂದರು? ಇಂದ್ರ, ಸಾಮಾನಿಕ, ತ್ರಾಯತ್ರಿಂಶ್, ಪಾರ್ಷದ್, ಆತ್ಮರಕ್ಷ, ಜಗತ್ಪಾಲ, ಅನಿಕ, ಪ್ರಕಿರಣಕರು, ಬೇರೆ ಬೇರೆ ಅಂದರೆ ಬೇರೆ ಬೇರೆ ಪ್ರಕಾರದ ದೇವತೆಗಳು ತಮ್ಮ ತಮ್ಮ ವಾಹನಗಳಲ್ಲಿ ಆರೂಢರಾಗಿ ಬರೋದಕ್ಕೆ ಪ್ರಾರಂಭ ಮಾಡಿದರು. ಆವಾಗ ಗಂಧರ್ವ ದೇವತೆಗಳಿಂದ ವಾದ್ಯ ಪ್ರಾರಂಭ ಆಯಿತು, ದೊಡ್ಡ ದೊಡ್ಡ ವಾದ್ಯಗಳು ಪ್ರಾರಂಭ ಆಯಿತು ಬರ್ತಿರ್ಬೇಕಿದ್ರೆ. ಅದಕ್ಕೆ ಅನುಸಾರವಾಗಿ ಅಂದರೆ ಯಾವ ರೀತಿ ತಾಳ ಲಯಬದ್ಧವಾಗಿ ಇರಬೇಕು ಆ ರೀತಿ ಅದಕ್ಕೆ ಅನುಸರಿಸಿ ಅಪ್ಸರೆಯರೆಲ್ಲನೂ ನರ್ತನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ನರ್ತನ ಪ್ರಾರಂಭ ಆಯಿತು ಅಪ್ಸರೆಯರದು ಬರೋತ್ತಿಗೇನೆ. ಈಗ ನೋಡಿ ಹೇಳ್ತಾರೆ, ಈ ಬೇರೆ ಬೇರೆ ಭೇದಗಳಲ್ಲಿ ಯಾರ್ಯಾರು ಏನೇನು ಅಂತ ಹೇಳ್ತಾರೆ. ಇಂದ್ರ ಅಂದರೆ ಅಲ್ಲಿ ದೇವತೆಗಳ ಒಡೆಯ, ಅದರಲ್ಲಿ ರಾಜ ಇದ್ದ ಹಾಗೆ, ಅವನು ಮುಖ್ಯ ಇದ್ದ ಹಾಗೆ ಇಂದ್ರ. ನೋಡಿ ಇಂದ್ರನನ್ನು ಏನಂತ ಹೇಳಿದ್ದಾರೆ ಆಚಾರ್ಯರು? ಅಣಿಮ, ಮಹಿಮ, ಲಘಿಮ, ಗರಿಮ, ಪ್ರಾಪ್ತಿ, ಪ್ರಾಕ್ರಮ್ಯ, ಈಶತ್ವ, ವಶಿತ್ವ, ಇದು ಎಲ್ಲಾನು 8 ಪ್ರಕಾರದ ವೃದ್ಧಿಯಿಂದ ಸಹಿತವಾದ ಇಂದ್ರ. ಅಂದರೆ ಇನ್ನಿತರ ದೇವತೆಗಳಿಗಿಂತ ಇವನ ವೃದ್ಧಿಯ ಶಕ್ತಿಯ ಸಾಮರ್ಥ್ಯ ಜಾಸ್ತಿ ಇರ್ತದೆ. ಯಾಕೆಂದರೆ ಇವರಲ್ಲಿ ಪುಣ್ಯ ಜಾಸ್ತಿ ಇರ್ತದೆ. ಹಾಗಾಗಿ ಬಾಕಿ ಉಳಿದಂಥ ದೇವತೆಗಳಿಗೂ ಕೂಡ ಅಣಿಮ, ಮಹಿಮ, ಲಘಿಮ, ಗರಿಮ, ಪ್ರಾಪ್ತಿ, ಪ್ರಾಕ್ರಮ, ಈಶತ್ವ, ವಶತ್ವ ಇದೆಲ್ಲ ವೃದ್ಧಿಗಳು ಇರ್ತವೆ. ಆದರೆ ಆ ಪ್ರಮಾಣ ಕಡಿಮೆ, ಶಕ್ತಿಯ ಪ್ರಮಾಣ ಕಡಿಮೆ ಇರ್ತದೆ ಅಷ್ಟೇನೆ, ಬಾಕಿದೇನಿಲ್ಲ. 8 ಪ್ರಕಾರದ ವೃದ್ಧಿಯಿಂದ ಸಹಿತರಿರ್ತಾರೆ. ಅವರೆಲ್ಲನೂ ವೈಕ್ರಿಕ ಶರೀರದವರು ಇರ್ತಾರೆ ದೇವತೆಗಳು. ಇನ್ನು ಈ ಅಣಿಮ, ಮಹಿಮಾದಿ ಪರಮ ಐಶ್ವರ್ಯ ಸಹಿತನಾಗಿ ಯಾರು? ಇಂದ್ರ ಇರ್ತಾನೆ. ಇನ್ನು ಮತ್ತೆ ಆಜ್ಞಾ ಮತ್ತೆ ಐಶ್ವರ್ಯ ಹೊರತು ಬೇರೆ ಎಲ್ಲ ಗುಣಗಳಿಂದ ಈ ಇಂದ್ರನ ಸಮಾನವಾಗಿ ಇರ್ತಾರೆ. ಅವರು ಸಾಮಾನಿಕ ಜಾತಿಯ ದೇವತೆಗಳು. ಅಂದರೆ ಸಮಾನ, ಇಂದ್ರನ ಸಮಾನನೇ ಇರ್ತಾರೆ ಅವರು. ಆದರೆ ಅವ್ರಿಗೇನು ಕಡಿಮೆ ಇರ್ತದೆ? ಆಜ್ಞಾ ಮತ್ತು ಐಶ್ವರ್ಯ ಇರೋದಿಲ್ಲ ಅವ್ರದ್ದು. ಆಯಿತು, ಅಂದರೆ ಐಶ್ವರ್ಯ ಇರ್ತದೆ, ಆದರೆ ಕಡಿಮೆ ಇರ್ತದೆ. ಆಯಿತು. ಅದಾದ ನಂತರ ಇನ್ನು ಮುಂದೆ ತ್ರಯತ್ರಿಂಶಿ ಯಾವ್ದಕ್ಕಂತಾರೆ ಅಂತ ಅಂದರೆ, ಇವರು ನಮ್ಮಲ್ಲಿ ಇಲ್ಲಿ ಯಾರು ಪೂಜ್ಯರು ಇರ್ತಾರಲ್ಲ, ಅಂದರೆ ಪುರೋಹಿತರು, ಅಮಾತ್ಯರು, ಗುರುಗಳು ಇಂಥವರೆಲ್ಲ ಇರ್ತಾರಲ್ಲ, ಆ ರೀತಿ ನಮ್ಮಲ್ಲಿ ಇಲ್ಲಿ ಪುರೋಹಿತ ಅಂದರೆ ವಿದ್ವಾನ್ ಇದೆಲ್ಲ ಕ್ರಿಯಾವಾನ್ ಇರ್ತಾರಲ್ಲ, ಆ ರೀತಿ ಅಲ್ಲಿ ತ್ರಯತ್ರಿಂಶ್ ಅಂದರೆ ಅವರು ಸಂಖ್ಯೆಯಲ್ಲಿ 33 ಮಾತ್ರ ಇರ್ತಾರೆ, ಅದಕ್ಕಿಂತ ಜಾಸ್ತಿ ಇರೋದಿಲ್ಲ. ಅವರನ್ನು ತ್ರಯತ್ರಿಂಶ್ ದೇವತೆಗಳು ಅಂತ ಹೇಳಿ ಕರೀತಾರೆ. ಏನು? ತ್ರಾತ್ರಿಂಶ, ತ್ರಾಯಂ ತ್ರಿಂಶ. ಆಯಿತು, ಹಾಗೆ ತಿಳ್ಕೊಳ್ರಿ. ಅದಾದ ನಂತರ ಇನ್ನು ಪಾರಿಷದ್ ಜಾತಿಯ ದೇವತೆಗಳು ಅಂದರೆ ಇಂದ್ರನ ಸಭೆಯಲ್ಲಿ ಅವರು ಯಾವಾಗಲೂ ಹಾಜರಿ ಇರ್ತಾರೆ. ಪಾರಿಷದ್ ಅರ್ಥ ಆಯ್ತು. ಇಲ್ಲಿ ಪರಿಷತ್ ಅಂತಿರಲ್ಲ ನೀವು, ಅದೇ ರೀತಿ ಅಲ್ಲಿ ಪಾರಿಷದ್ ಜಾತಿಯ ದೇವತೆಗಳು ಅಲ್ಲಿ ಇಂದ್ರನ ಸಭೆಯಲ್ಲಿ ಯಾವಾಗಲೂ ಇರ್ತಾರೆ. ಅವರನ್ನ ಪಾರಿಷದ್ ದೇವತೆಗಳು ಅಂತ ಹೇಳಿ ಕರೀತಾರೆ. ಇನ್ನು ಆತ್ಮರಕ್ಷ ಅಂದರೆ ಇವರು ಖಡ್ಗ ಆದಿ ಆಯುಧಗಳನ್ನು ಹಿಡಿದು ಸೈನ್ಯದಂತೆ ಇರ್ತಾರೆ. ಇಂದ್ರನ ಅಕ್ಕಪಕ್ಕದಲ್ಲಿ ಇವರು ಸಾವಿರಾರು ಪ್ರಮಾಣದಲ್ಲಿ ಎಲ್ಲ ಖಡ್ಗ ಆದಿ ಅಸ್ತ್ರ ಶಸ್ತ್ರಗಳನ್ನು ಹಿಡಿದು ಇವರು ಇರ್ತಾರೆ. ಈಗ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಏನು ಅಂತಂದರೆ ಅಲ್ಲಿ ಯುದ್ಧಗಳಾಗ್ತಾವ, ಅಲ್ಲಿಯೂ ಶತ್ರುಗಳು ಇದಾವ ಇಂದ್ರರಿಗೆ, ಹೀಗೆಲ್ಲ ಬರ್ತಾವೆ ಪ್ರಶ್ನೆ. ಆದರೆ ಆಚಾರ್ಯ ಭಗವಾನರು ಅದನ್ನೇ ಇಲ್ಲಿ ಉತ್ಪತ್ತಿ ಮಾಡಿ ಅದನ್ನು ಉತ್ತರ ಕೊಟ್ಟಿದ್ದಾರೆ ಅದೇ ಜಾಗದಲ್ಲಿ. ಅಲ್ಲಿ ಹಾಗೆ ಇಲ್ಲ. ಅಲ್ಲಿ ಯಾವುದೇ ಶತ್ರುಗಳು, ಯಾವುದೇ ರೀತಿ ಯುದ್ಧ, ಇತಿಭೀತಿ ಆದಿ ಪರಿಸ್ಥಿತಿ ಇಲ್ಲ. ಆದರೂ ಕೂಡ ಇಂದ್ರನ ವೈಭವವನ್ನು ತೋರಿಸೋದಕ್ಕೆ, ಚಂದವನ್ನು ತೋರಿಸೋದಕ್ಕೆ ಇಲ್ಲಿ ಯಾವ್ದಾರು ಒಂದು ಚಂದ ತೋರಿಸ್ಬೇಕಿದ್ರೆ ನೋಡ್ರಿ, ಈಗ ರಾಜ ಅಂದ ತಕ್ಷಣ ರಾಜ ಒಬ್ಬ ಇರೋದಿಲ್ಲ, ಅವನ ಅಕ್ಕಪಕ್ಕ ಅವನ ಮಂತ್ರಿ ಮಂಡಲ ಅದು ಇದು ಎಲ್ಲ ಇರ್ತದೆ ನೋಡಿ. ಅಂದರೆ ಅದು ವೈಭವ ತೋರಿಸೋದಕ್ಕೋಸ್ಕರ, ಬಾಕಿ ಏನಿಲ್ಲ. ಅಲ್ಲಿ ಇಂದ್ರನಿಗೆ ಈ ರೀತಿ ಯಾವ ರಕ್ಷಣೆಯ ಪ್ರೊಟೆಕ್ಷನ್ ಅಂದರೆ ಯಾವುದೇ ರೀತಿಯ ಅವಶ್ಯಕತೆ ಅಲ್ಲಿ ಇರೋದಿಲ್ಲ. ಅರ್ಥ ಆಯ್ತು. ಅವರೆಲ್ಲ ಬಹಳ ದೊಡ್ಡ ದೊಡ್ಡ ರುದ್ದಿದಾರಿ ಇವರು ಇರ್ತಾರೆ ಇಂದ್ರರು, ಅವರಿಗೆಲ್ಲ ಯಾವುದೇ ರೀತಿ ರಕ್ಷಣೆ ಮಾಡುವ ಕಾರಣ ಇಲ್ಲ. ಆದರೆ ಇದು ಚಂದ ತೋರಿಸೋದಕ್ಕೋಸ್ಕರ, ವೈಭವ ತೋರಿಸೋದಕ್ಕೋಸ್ಕರ, ಶಿಸ್ತು ತೋರಿಸೋದಕ್ಕೋಸ್ಕರ, ಆ ಥರ. ಅಂದರೆ ಇಂದ್ರನ ಪುಣ್ಯದಿಂದ ಅವರು ಆತ್ಮರಕ್ಷಕ ದೇವತೆಗಳು ಅಂತಿರ್ತಾರೆ. ಅವರು ಖಡ್ಗ ಆದಿ ಹಿಡಿದು ಸೈನ್ಯದ ರೀತಿ ಇರ್ತಾರೆ ಅವನ ಅಕ್ಕಪಕ್ಕದಲ್ಲಿ, ಹಿಂದೆ ಮುಂದೆ ಎಲ್ಲ ಕಡೆ. ಅದಾದ ನಂತರ ಇನ್ನು ಲೋಕಪಾಲ ಅಂದರೆ ಇಲ್ಲಿ ರಾಜ್ಯದ ಎಲ್ಲ ದುರ್ಗ ಕಾಪಾಡುವಂಥ ಪುರುಷರು ಏನಿರ್ತಾರೆ ನೋಡಿ, ಅಂದರೆ ಬಾಗಿಲುಗಳು, ಕೋಟೆಗಳು ಇಂಥದ್ದೆಲ್ಲ, ಆ ರೀತಿ ಅಲ್ಲಿ ಲೋಕಪಾಲ ದೇವತೆಗಳು ಅವರು ಕೂಡ ಬಂದರು. ಅದಾದ ನಂತರ ಇನ್ನು ಮುಂದೆ ಹೇಳ್ತಾರೆ ಅನೀಕ್ ಅಂತಂದರೆ ಅನೀಕ ಅಂದ್ರೆ ಏನು ಅಂದರೆ ಸೈನ್ಯದ ಸಮಾನ.
ಅವರು ಏನು ಮಾಡ್ತಾರೆ ಅಂದರೆ ಗಜದ ವೇಷ ಅಂದರೆ ಗಜ ಅಂದರೆ ಆನೆ, ರಥದ ವೇಷ ರಥ, ಅಶ್ವ ಅಂದರೆ ಕುದುರೆ, ಕಾಲಾಳು, ವೃಷಭ ಅಂದರೆ ಎತ್ತು, ಇನ್ನು ಗಂಧರ್ವ ಹಾಡುವವರು ಮತ್ತು ನರ್ತಕಿಯರು ಆದಿ 7 ಪ್ರಕಾರದ ದೇವತೆಗಳು ಅವ್ರು ಏನು ಮಾಡ್ತಾರೆ ಆ ರೀತಿ ವೇಷ ಹಾಕೊಂಡು ನಿಲ್ತಾರೆ. ಯಾಕೆಂದರೆ ನಾನು ಎಷ್ಟೋ ಸರ್ತಿ ನಿಮಗೆ ಹೇಳಿದ್ದೀನಿ, ಅಲ್ಲಿ ದೇವ ಪರ್ಯಾಯದಲ್ಲಿ ಈ ಎತ್ತು, ಎಮ್ಮೆ, ಆನೆ ಇಂಥದ್ದೆಲ್ಲ ಯಾವುದೂ ಇಲ್ಲ. ಅರ್ಥ ಆಯ್ತು? ಯಾವುದೂ ಇಲ್ಲ. ಅಲ್ಲಿ ಇವರು ದೇವತೆಗಳು ತಮ್ಮ ವಿಕ್ರಿಯ ಶಕ್ತಿಯಿಂದ ಆ ರೀತಿ ವೇಷಗಳನ್ನು ಮಾಡಿಕೊಂಡು ಬರ್ತಾರೆ. ಯಾರು ಇವರು? ಅನೇಕ. ಅರ್ಥ ಆಯ್ತು? ಅಂದರೆ ಸೈನ್ಯಕ್ಕೆ ಸಮಾನ. ಯಾವ್ದ್ಯಾವುದು? ಗಜ, ರಥ, ಅಶ್ವ, ಕಾಲಾಳು, ವೃಷಭ, ಗಂಧರ್ವ, ನರ್ತಕಿ, ಈ 7 ಪ್ರಕಾರದ ದೇವತೆಗಳು ಅವರು. ಅರ್ಥ ಆಯ್ತು? ಇನ್ನು ಮುಂದೆ ನೋಡ್ರಿ, ಪ್ರಕೀರ್ಣಕ. ಪ್ರಕೀರ್ಣಕ ಅಂದ್ರೆ ಏನು? ಇಲ್ಲಿ ನಮ್ಮ ಇದರಲ್ಲೆಲ್ಲ ದೇಶದಲ್ಲೆಲ್ಲ ಪುರವಾಸಿಗಳು, ದೇಶವಾಸಿಗಳು ಎಲ್ಲ ಇರ್ತಾರಲ್ಲ, ಪುರವಾಸಿ, ದೇಶವಾಸಿ ಅಂದರೆ ಈ ಪಟ್ಟಣದ ಒಳಗಡೆ ಇರುವಂಥ ಜನ ಹೇಗಿರ್ತಾರೆ ನೋಡ್ರಿ, ಆ ರೀತಿ ಅಲ್ಲಿ ಪ್ರಕೀರ್ಣಕ ಅನ್ನುವಂಥ ಒಂದು ವ್ಯವಸ್ಥೆ ಇದೆ ದೇವತೆಗಳದ್ದು. ಅವರು ಪುರವಾಸಿ ಅಥವಾ ವಾಸಿಗಳ ಸಮಾನ ಇರ್ತಾರೆ. ಅದಾದ ನಂತರ ಇನ್ನು ಮುಂದೆ ಅಭಿಯೋಗ್ಯ ಜಾತಿಯ ದೇವತೆಗಳು. ಅಂದರೆ ಅಭಿಯೋಗ್ಯ ಜಾತಿ ದೇವತೆಗಳು ಪಾಪ ಅವರ ಪುಣ್ಯ ಕಡಿಮೆ ಇರ್ತದೆ. ಇಂದ್ರಾದಿ ದೇವತೆಗಳಿಂತನೂ ಬಹಳ 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 ಹೀನ ಪುಣ್ಯದವರು ಇರ್ತಾರೆ ಅವರು. ಅಂದರೆ ಅವರು ದೇವತೆಗಳು ಇರ್ತಾರೆ, ಅವ್ರ ಕಡೆನೂ ಬೇಕಾದಷ್ಟೆಲ್ಲ ವಿಕ್ರಿಯ ವೃದ್ಧಿಗಳೆಲ್ಲ ಇರ್ತವೆ, ಆದರೆ ಪುಣ್ಯ ಕಡಿಮೆ ಇರ್ತದೆ ಅವರಿಗೆ. ಅಭಿಯೋಗ್ಯ ಜಾತಿಯ ದೇವತೆಗಳು ಇವರು ಸೇವಕರ ಸಮಾನ, ಅಂದರೆ ಭೃತ್ಯರಿಗೆ ಸಮಾನ. ಅಂತಂದರೆ ಸೇವೆಗೆ ಸಮಾನ. ಪಾಪ ಅವರು ನಾವಿಲ್ಲಿಗಾರು ಹೋಗ್ಬೇಕೀಗ, ನೀವು ಆನೆ ಆಗಿ ನಿಲ್ರಿ ಅಂದ್ರೆ ಪಾಪ ನಿಲ್ಬೇಕು ಅವರು. ನೀವು ಎತ್ತುಗಳಾಗಿ ನಿಲ್ರಿ ಅಂದ್ರೆ ನಿಲ್ಬೇಕು. ನೀವು ಹಕ್ಕಿಗಳ ರೂಪ ಹಾಕೊಂಡು ನಿಲ್ರಿ ಅಂದ್ರೆ ನಿಲ್ಲಬೇಕು. ರಥದ ರೂಪ ಹಾಕೊಂಡು ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಹೀಗೆಲ್ಲ ಪಾಪ ಅವರು ಅಭಿಯೋಗ್ಯ ಜಾತಿಯ ದೇವತೆಗಳು. ಇನ್ನು ಕಿಲ್ವಿಷಿಕಾ ಅಂತ ಒಂದು ಜಾತಿ ಇದೆ, ಅಂದರೆ ಕೊನೆಯ ಜಾತಿ ಇದು ಕಿಲ್ವಿಷಿಕಾ. ದೇವಪರ್ಯಾಯದಲ್ಲಿ ಇದೊಂದು ಜಾತಿ ಇದೆ ಕೇಳ್ರಿ, ಕಿಲ್ವಿಷಿಕಾ. ಕಿಲ್ವಿಷಿಕಾ ಅಂದ್ರೆ ಏನು? ಪಾಪದ ಹೆಸರು ಕಿಲ್ವಿಷ. ಇಲ್ಲಿ ಈ ನಮ್ಮ ಭೂಮಿ ಒಳಗಡೆ ಈ ಚಾಂಡಾಲ ಮನುಷ್ಯರು ಯಾರು ಇರ್ತಾರೆ ನೋಡ್ರಿ, ಸ್ವಲ್ಪ ಸ್ವಲ್ಪ ಪುಣ್ಯದವರು, ಆ ರೀತಿ ಅಲ್ಲಿ ಕೂಡ ಒಂದು ವಿಷಯ ಇದೆ, ಕಿಲ್ವಿಷಿಕ. ಅಂದರೆ ಪಾಪ ಇವ್ರು ಏನು ಗೊತ್ತಾ, ಈ ದೇವತೆಗಳ ಜೀವ ಇಲ್ಲಿ ಇರಬೇಕಿದ್ರೆ, ಅಂದರೆ ಈ ಭೂಮಿ ಮೇಲೆ ತಿರ್ಯಂಚ ಅಥವಾ ಮನುಷ್ಯ ಇರಬೇಕಿದ್ರೆ ಇವರು ಬಹಳ ಕಡಿಮೆ ಪುಣ್ಯ ಮಾಡಿದವರು. ಇವರು ಈ ಪುಣ್ಯದ ಜೊತೆಗೆ ಅವರು ಪಾಪಗಳನ್ನು ಕೂಡ ಜಾಸ್ತಿ ಮಾಡಿದರು. ಯಾವುದೋ ಒಂದು ಯೋಗದಲ್ಲಿ ಅವರಿಗೆ ದೇವ ಪರ್ಯಾಯ ಸಿಕ್ತು, ಅಲ್ಲಿ ಅವರು ಪಾಪ ಚಾಂಡಾಲರ ಸಮಾನ ಜೀವನ ಮಾಡ್ತಾರೆ. ಯಾಕೆಂದರೆ ಅವರನ್ನು ದೇವಸಭೆ ಒಳಗಡೆ ಕರ್ಕೊಳ್ಳೋದಿಲ್ಲ ಪಾಪ ಅವ್ರನ್ನ, ಅವರೆಲ್ಲ ಹೊರಗಡೆನೇ ಇರ್ತಾರೆ. ಆದರೂ ಅವರಿಗೆ ವೃದ್ಧಿ ಸಂಪನ್ನರಿದ್ದಾರೆ. ಯಾಕೆಂದರೆ ದೇವ ಪರ್ಯಾಯದಲ್ಲಿ ಎಲ್ಲ ಜೀವಗಳು ಕಡಿಮೆ ಅಂದ್ರೂ ವೃದ್ಧಿ ಸಂಪನ್ನ ಜೀವಗಳೇ ಇರ್ತಾವೆ ಎಲ್ಲ. ಅರ್ಥ ಆಯ್ತು? ಯಾವ್ದು ವೃದ್ಧಿಗಳು? ಅಣಿಮ, ಮಹಿಮ, ಲಗಿಮ, ಗರಿಮ, ಪ್ರಾಪ್ತಿ, ಪ್ರಾಕಾಮ, ಇದನ್ನು ಪದೇ ಹೇಳೋದಿಲ್ಲ, ಹಿಂದೆ ಹೇಳಾಗಿದೆ. ಆಯಿತು? ಆದರೆ ಅವರಲ್ಲಿ ಪ್ರಮಾಣ ಕಡಿಮೆ ಇರ್ತದೆ. ನೋಡಿ, ಇಲ್ಲಿ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ಕೇಳಿ ನಾನು. ಈಗ ನಮ್ಮಲ್ಲಿ ಯಾವ್ದಾದ್ರು ದೊಡ್ಡ ಧನಿಕ, ಸಾಹುಕಾರ, ಮಂತ್ರಿ, ರಾಜ ಎಲ್ಲ ಇರ್ತಾರಲ್ಲ, ಅವ್ರ ಜೊತೆಗೆ ಸೇವಕರು, ಹಣ, ವಾಹನ ವ್ಯವಸ್ಥೆ ಎಲ್ಲ ಎಷ್ಟಿರ್ತದೆ? ಪಾಪ ನಮ್ಮಲ್ಲಿ ಕಮ್ಮಿ ಪುಣ್ಯ ಮಾಡಿದವರು ಜೀವಗಳು, ಪಾಪಿ ಜೀವಗಳು ಪಾಪ ಅಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ನೋಡ್ರಿ. ಅವರಿಗೆ ಬೆಲೆ ಕಡಿಮೆ ಇರ್ತದೆ ಸಮಾಜದಲ್ಲಿ. ಅರ್ಥ ಆಯ್ತು? ಆದ್ದರಿಂದ ಅದು ಒಂದು ವ್ಯವಹಾರ ಅಷ್ಟೇನೆ, ಅಂದರೆ ವ್ಯವಹಾರ ಅಷ್ಟೇನೆ ಅದು. ಯಾಕೆಂದರೆ ಜೀವ ಹೇಗೆ ಪುಣ್ಯ ಪಾಪ ಮಾಡಿರ್ತದೆ, ಜೀವಕ್ಕೆ ಆಯಾಯ ಹಂತದಲ್ಲಿ ಆಯಾಯ ಯೋಗ್ಯವಾದ ಪದವಿಗಳು ತಾಂತಾನೆ ಸಿಗ್ತಾ ಹೋಗ್ತವೆ. ಇದಕ್ಕೋಸ್ಕರ ನೀವು ಎಲ್ಲ ಪುರಾಣ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದರೆ ಇದು ಸಹಜವಾಗಿ ನಿಮ್ಮ ಅನುಭವದಲ್ಲಿ ಬರ್ತದೆ. ಅದನ್ನು ನಾನು ವಿಸ್ತಾರವಾಗಿ ಹೇಳುವಂಥ ಅವಶ್ಯಕತೆ ಏನೇನೂ ಇಲ್ಲ. ನೀವು ಸ್ವಲ್ಪ ಸಮಾಧಾನವಾಗಿದ್ದನ್ನ ಅಭ್ಯಾಸ ಮಾಡ್ತಾ ಹೋಗ್ರಿ ಅಷ್ಟೇ. ಜೀವದ ಪುಣ್ಯ ಪಾಪ ಬಿಟ್ಟು ಮೂರನೇ ವಸ್ತು ಯಾವುದೂ ಇಲ್ಲ. ಅದಾದ ನಂತರ ಇಲ್ಲಿ ನಿಮ್ಗೆ ಯಾರ್ಯಾರನ್ನ ಹೇಳಿದ್ರಿ? ಈಗ ಇಂದ್ರ, ಸಾಮಾನಿಕ, ತ್ರಯತ್ರಿಂಶ, ಪಾರಿಷದ್, ಆತ್ಮರಕ್ಷ, ಲೋಕಪಾಲ, ಅನೇಕ, ಪ್ರಕೀರ್ಣಕ, ಅಭಿಯೋಗ್ಯ, ಕಿಲ್ವಿಷಿಕ, ಈ ಭೇದಗಳನ್ನು ಹೇಳಿದ್ರು ನಿಮಗೆ. ಗೊತ್ತಾಯ್ತು? ಇವರು ಎಲ್ಲಾನು ಇದ್ರ ಒಳಗಡೆ ಇನ್ನು ಮತ್ತೆ ಮುಂದೆ ವ್ಯಂತರ ಮತ್ತೆ ಜ್ಯೋತಿಷ್ಯರಲ್ಲಿ ತ್ರಯತ್ರಿಂಶಿ ಮತ್ತೆ ಲೋಕಪಾಲ ಇಲ್ಲ ಅಂತ ಹೇಳಿದ್ದಾರೆ ಆಚಾರ್ಯರು. ಕೇಳ್ರಿ, ಹಿಂದೆಲ್ಲ ಈ ಭೇದಗಳನ್ನು 10 ಪ್ರಕಾರದ ಹೇಳ್ಕೊಂಬಂದ್ವಲ್ಲ, ಅದ್ರೊಳಗಡೆ ವ್ಯಂತರ ದೇವತೆಗಳಲ್ಲಿ ಮತ್ತೆ ಜ್ಯೋತಿಷಿಕ ದೇವತೆಗಳಲ್ಲಿ ತ್ರಯತ್ರಿಂಶ ಮತ್ತೆ ಲೋಕಪಾಲ 2 ಭೇದ ಬಿಟ್ಟು ಬಾಕಿದವೆಲ್ಲ ಭೇದಗಳು ಇದಾವೆ.
ಅಂತಂದ್ರೆ ಈಗ ತ್ರಯತ್ರಿಂಶ ಮತ್ತೆ ಲೋಕಪಾಲ ಬಿಡಬೇಕು ನೀವೀಗ. ಅಂತಂದ್ರೆ ಯಾವ್ದು ಉಳಿತಿನ್ನು? ಇಂದ್ರ ಉಳಿತು. ಇಂದ್ರ ಬಂತು, ಸಾಮಾನಿಕ ಬಂತು, ಪಾರ್ಷದ್ ಬಂತು, ಆತ್ಮರಕ್ಷ ಬಂತು, ಲೋಕಪಾಲಿಗೆ ಬಂತು, ಅನಿಕ್ ಬಂತು. ಇನ್ನು ಇದೆಲ್ಲ ಬರ್ತದೆ. ಯಾವ್ದ್ರೆ ನೋಡಿ ಅರ್ಥ ಮಾಡ್ಕೊ, ಇಷ್ಟೇ ಅರ್ಥ ಮಾಡ್ಕೊಟ್ರೆ ಸಮಯ ಹಾಳಾಗ್ತಾ ಇದೆ. ಇದನ್ನು ನಾನು ವಿಸ್ತಾರವಾಗಿ ಹೇಳೋದಿಲ್ಲ. ಈಗ ನಿಮ್ಗೆ ಏನು ಭೇದಗಳನ್ನ ಹೇಳಿದೀವಿ ನೋಡ್ರಿ ಇಲ್ಲಿ ದೇವತೆಗಳದು. ಅದರಲ್ಲಿ ವ್ಯಂತರ ಮತ್ತು ಜ್ಯೋತಿಷದಲ್ಲಿ ತ್ರಯತ್ರಿಂಶ ಮತ್ತು ಲೋಕಪಾಲ ಇಲ್ಲ. ತ್ರಯತ್ರಿಂಶ ಮತ್ತು ಲೋಕಪಾಲ ಆಯಿತು. ಇನ್ನೊಂದು ಸ್ವಲ್ಪ ಹೆಂಗಾರ ಅರ್ಥ ಮಾಡ್ಕೊಟ್ರೆ ಬಿಡಿ. ಅವೆರಡು ಸೆಕ್ಷನ್ ಅಂದರೆ ಭೇದಗಳು ಇಲ್ಲ. ಬಾಕಿದವೆಲ್ಲ ಇದಾವೆ. ಇನ್ನು ಮುಂದೆ ನೋಡ್ರಿ, ಐರಾವತ ಆನೆಯ ವರ್ಣನೆ ಮಾಡ್ತಾರೆ ಆಚಾರ್ಯರು. ಐರಾವತ ಆನೆ ನಿಮಗೂ ಮತ್ತೆ ಎಲ್ಲೂ ಯಾರು ಗೊಂದಲ ಮಾಡ್ಕೋಬೇಡಿ. ಅಲ್ಲಿ ನಿಜವಾದ ಆನೆ ಇರೋದಿಲ್ಲ ಸ್ವರ್ಗದಲ್ಲಿ. ದೇವತೆಗಳ ವಿಕ್ರಿಯ ಶಕ್ತಿಯಿಂದ ದೇವತೆಗಳು ಆ ರೀತಿ ಮಾಡ್ಕೊಂಡು ಬರ್ತಾರ. ಇದು ನಾನು ಪದೇ ಪದೇ ಹೇಳೋದಿಲ್ಲ. ಯಾರು ಗೊಂದಲ ಮಾಡ್ಕೊಂಡ್ರು ಮತ್ತೆ ನನ್ನ ತಪ್ಪು ಹೇಳಬೇಡ್ರಿ ನೀವು, ಆಯ್ತು? ಮತ್ತೆ ನಿಜವಾದ ಆನೆ ಆ ರೀತಿ ಇರೋದಿಲ್ಲ. ಇನ್ನು ನೋಡ್ರಿ, ಐರಾವತ ಆನೆಯ ವರ್ಣನೆ ಮಾಡ್ತಾರೆ ಆಚಾರ್ಯರು. ಕೇಳ್ರಿ, ಐರಾವತ ಆನೆಗೆ 32 ಮುಖಗಳು ಇರುತ್ತವೆ. ಸ್ವಲ್ಪ ಇದನ್ನ ಗಮನ ಇಟ್ಟು ಕೇಳ್ರಿ. ಬೇಕಾದ್ರೆ 2 ಸರ್ತಿ 4 ಸರ್ತಿ ಕೇಳ್ರಿ. ಸ್ವಲ್ಪ ಮಹತ್ವಪೂರ್ಣ ವಿಷಯ ಕೇಳ್ರಿ ಇದು. ಐರಾವತ ಆನೆಗೆ 32 ಮುಖಗಳು ಇರ್ತವೆ. ಒಂದೊಂದು ಮುಖದಲ್ಲಿ 8 ಹಲ್ಲುಗಳು ಇರ್ತವೆ. ಒಂದೊಂದು ಹಲ್ಲಿನಲ್ಲಿ ಒಂದು ಸರೋವರ ಇರುತ್ತದೆ. ಒಂದು ಸರೋವರದಲ್ಲಿ ಒಂದು ಕಮಲಲತೆಯು ಇರುತ್ತದೆ. ಒಂದು ಕಮಲಲತೆಯಲ್ಲಿ 32 ಕಮಲಗಳು ಇರ್ತವೆ. ಒಂದು ಕಮಲದಲ್ಲಿ 32 ಎಸಳುಗಳು ಇರ್ತವೆ. ಆ ಎಸಳುಗಳು ದೀರ್ಘವಾಗಿ ದೊಡ್ಡದಾಗಿ ಇರ್ತವೆ. ಒಂದು ಎಸಳಿನಲ್ಲಿ ಮಂದಹಾಸಯುಕ್ತ ಮುಖವುಳ್ಳ ಮನೋಹರ ಹುಬ್ಬುಗಳು ಉಳ್ಳ 32 ಮಂದಿ ಆ ರೀತಿ ದೇವ ನರ್ತಕಿಯರು ನರ್ತನ ಮಾಡ್ತಾ ಇರ್ತಾರೆ. ಲಯಕ್ಕೆ ಅನುಗುಣವಾಗಿ ನರ್ತನ ನಡೀತಾ ಇರ್ತದೆ. ಇದು ಗೊತ್ತಾಯ್ತು ನಿಮ್ಗೇನಾರ? ಗೊತ್ತಾಗಿಲ್ಲ ಅಂದರೆ ಇದನ್ನೇ 4-8 ಸರ್ತಿ ಹಿಂದೆ ಇದು ಮಾಡಿ ಕೇಳ್ರಿ. ಇಲ್ಲಿ ನಾನು ಪದೇ ಪದೇ ಹೇಳೋದಕ್ಕಾಗದಿಲ್ಲ, ನನಗೆ ಸಮಯ ಭಾಳ ಹಾಳಾಗ್ತಾ ಇದೆ. ಇನ್ನು ಮುಂದೆ ಕೇಳಿ, ಇದು ದೇವನ ಗಜರೂಪ. ಅಂದರೆ ಇದು ಇಲ್ಲಿ ಒಂದು ಶಾಸ್ತ್ರದಲ್ಲಿ ಒಂದು ಆಚಾರ್ಯ ಭಗವಂತರು ಒಂದು ಶಬ್ದ ಬರೆದಿದ್ದಾರೆ. ನಾವು ನಿಮಗೆ ಪದೇ ಪದೇ ವಿಕ್ರಿಯ ಶಕ್ತಿ ವಿಕ್ರಿಯ ಅಂತ ಹೇಳ್ತಿದ್ದು ನೋಡಿ. ಆಚಾರ್ಯ ಭಗವಾನ್ ಇಲ್ಲಿ ಏನು ಬರೆದಿದ್ದಾರೆ ಅಂದರೆ ವಿಗುರುವಿಸಿ ಏನು ಗೊತ್ತಾಗ್ತದೆ ನಿಮಗೆ? ವಿಗುರುವಿಸಿ ಅರ್ಥ ಆಯಿತು? ಇದು ಯಾಕೆಂದ್ರೆ ಹೊಸ ಶಬ್ದ ಅಂತ ಕಾಣ್ತದೆ ನಿಮಗೆ. ಇದುವರೆಗೆ ನಾನು ಅದನ್ನ ಜಾಸ್ತಿ ಎಲ್ಲಿ ಹೇಳಿಲ್ಲ ಅದನ್ನು. ಅಂದರೆ ನಮ್ಮ ಹಿಂದೆ ನಡೆದಂಥ ಪದ್ಮಪುರಾಣ ಮತ್ತು ಹರಿವಂಶ ಪುರಾಣದಲ್ಲಿ ಇದನ್ನೆಲ್ಲ ಈ ಶಬ್ದವನ್ನು ಉಪಯೋಗ ಮಾಡಿಲ್ಲ. ಈಗ ನಾನು ನಿಮ್ಗೆ ಅದು ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅಕಸ್ಮಾತ್ ಎಲ್ಲರೂ ವ್ಯತ್ಯಾಸ ಆಗಿ ಬಂದುಬಿಟ್ರೆ ನಿಮ್ಗೆ ಈ ಶಬ್ದ ನಿಮ್ಗೆ ಗೊತ್ತೇ ಏನು? ವಿಗುರುವಿಸಿ ಇನ್ನೊಂದು ನೆನಪು ಮಾಡಿ ಹೇಳ್ರಿ. ವಿಗುರುವಿಸಿ. ಹಾಗಂತ ಯಾವ್ದಕ್ಕಂತಾರೆ ಆ ಶಬ್ದ ಯಾವ್ದು ಗೊತ್ತಾ? ದೇವತೆಗಳ ವಿಕ್ರಿಯ ಶಕ್ತಿಗೆ ಆಚಾರ್ಯ ಭಗವಾನ್ ಈ ಶಬ್ದವನ್ನು ಇಲ್ಲಿ ಹೇಳಿದ್ದಾರೆ. ಅಂದರೆ ದೇವ ಗಜರೂಪದಿಂದ ವಿಗುರುವಿಸಿ ಅದನ್ನು ಆ ರೀತಿ ಇದು ಆನೆಯ ರೂಪ ಮಾಡ್ತಾನೆ. ಆಚಾರ್ಯ ಭಗವಾನ್ ಇಲ್ಲಿ ಬರೀತಾರೆ, ಸಾಮಾನ್ಯ ಬುದ್ಧಿಗೆ ಅಗೋಚರವಾಗಿದೆ ಈ ವಿಷಯ. ಅಂದರೆ ನಿಮ್ಮ ಬುದ್ಧಿ ಏನು ಓಡುತ್ತೆ ನೋಡ್ರಿ, ಇದಕ್ಕೆ ಅಗೋಚರವಾದ ವಿಷಯ. ಇದನ್ನು ನಾವು ಕಲ್ಪನೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಆಚಾರ್ಯ ಭಗವಾನ್ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕೆಂದರೆ ಇದು ದೇವತೆಗಳ ಮಹಾ ವೃದ್ಧಿ ಶಕ್ತಿಯಿಂದ ಮಾಡುವಂಥ ಕೆಲಸ. ನೀವು ಅಕಸ್ಮಾತ್ ದೇವ ಪರ್ಯಾಯದಲ್ಲಿ ಹುಟ್ಟಿದ್ರೆ ನಿಮ್ಗೆ ಅದು ಸ್ವಾಭಾವಿಕವಾಗಿ ಪ್ರಾಪ್ತವಾಗ್ತದೆ. ಅದಾದ ನಂತರ ಇನ್ನು 10 ವಿಧವಾದ ಭವನೇಂದ್ರ ದೇವತೆಗಳು, ಭವನವಾಸಿ ದೇವತೆಗಳು. ಅದರಲ್ಲಿ 10 ವಿಧ 8 ವಿಧವಾದ ವ್ಯಂತರ ಇಂದ್ರರ ಅವರ ಸಮೂಹ, 2 ವಿಧವಾದ ಜ್ಯೋತಿಷ್ಕ ದೇವತೆಗಳ ಸಮೂಹ, ಇನ್ನು 12 ವಿಧವಾದ ಕಲ್ಪೇಂದ್ರ ಅಂದರೆ ಕಲ್ಪವಾಸಿ ದೇವತೆಗಳ ಸೈನ್ಯಗಳು ಅಂದರೆ ವಿಧಗಳು. ಅವರೆಲ್ಲ ಅನೇಕ ಪ್ರಕಾರದ ಧ್ವಜ, ಪತಾಕೆ, ಛತ್ರ, ಚಾಮರಗಳಿಂದ ವ್ಯಾಪ್ತರಾಗಿ ಈಗ ಬರ್ತಿದ್ದಾರೆ. ಯಾರ್ಯಾರು ಏನೇನು ಎಷ್ಟೆಷ್ಟು ಪ್ರಕಾರಪ್ಪ? ಭವನ್ವಾಸಿ 10 ಪ್ರಕಾರ, ಇನ್ನು 8 ವ್ಯಂತರರ 8 ಪ್ರಕಾರ, ಜ್ಯೋತಿಷ್ಕರ 2 ಪ್ರಕಾರ, ಇನ್ನು ಕಲ್ಪವಾಸಿಗಳ 12 ಪ್ರಕಾರ. ಈ ರೀತಿ ಅವರು ಬೇರೆ ಬೇರೆ ಸಮೂಹಗಳು, ಎಲ್ಲ ಪ್ರಕಾರದ ಸಮೂಹಗಳು ಸೈನ್ಯ ಸಮೇತ. ಅಂದರೆ ಅವರ ಸೈನ್ಯ ಅಂದರೆ
ಅವರ ದೇವ ಪರಿವಾರ ಸಮೇತ ಅನೇಕ ಧ್ವಜ ಪತಾಕೆ ಛತ್ರ ಚಾಮರಗಳಿಂದ ವ್ಯಾಪ್ತರಾಗಿ ಅವರು ಈಗ ಇಲ್ಲಿಗೆ ಬರ್ತಾ ಇದ್ದಾರೆ. ಅಂದರೆ ಭೂಮಿಗೆ ಬರ್ತಾ ಇದ್ದಾರೆ. ಈಗ ನಮ್ಮ ಋಷಭನಾಥರಿಗೆ ಎಲ್ಲಿ ಕೇವಲ ಜ್ಞಾನ ಆಗಿತ್ತು ಆ ಜಾಗಕ್ಕೆ ಅವರೆಲ್ಲ ಬರ್ತಿದ್ದಾರೆ. ಇನ್ನು ಈಗ ಈ ಸಮೂಹ ಶರಣದ ಭೂಮಿಯನ್ನು ಹೇಳ್ತಾರೆ ಕೇಳ್ರಿ. ಆಚಾರ್ಯ ಭಗವಾನ್ ಈಗ ಸಮೂಹ ಶರಣದ ಭೂಮಿಯ ವಿಸ್ತಾರ ಇದನ್ನೆಲ್ಲ ಹೇಳ್ತಾರೆ. ಸ್ವಲ್ಪ ಬಹಳ ಗಮನ ಇಟ್ಟು ಕೇಳಬೇಕಾಗುತ್ತೆ ನಿಮ್ಗೆ ಇದನ್ನು ನೋಡಿ. ಈ ಋಷಭನಾಥರ ಸಮೂಹ ಶರಣ, ಯಾಕೆಂದರೆ ಬೇರೆ ಬೇರೆ ಸಮೂಹ ಶರಣಗಳ ವಿಸ್ತಾರ ಇದೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ. ಯಾಕೆಂದರೆ ಋಷಭನಾಥರದ್ದು 12 ಯೋಜನ ಪ್ರಮಾಣ ಸಮೂಹ ಶರಣ ಹೇಳಿದ್ದಾರೆ. ನಮ್ಮ ವರ್ಧಮಾನ್ ಭಗವಾನರದ್ದು 1 ಯೋಜನ ಪ್ರಮಾಣ ಇತ್ತು. ಆ ಥರ ಶಾಸ್ತ್ರದಲ್ಲಿ ಅಂದರೆ ಅದು ವ್ಯತ್ಯಾಸ ಬರ್ತದೆ. ಒಂದೇ ಪ್ರಕಾರದ ಸಮೂಹ ಶರಣ ಇರುವುದಿಲ್ಲ. ಕಾರಣ ಏನು ಅಂದರೆ ಋಷಭನಾಥರ ಕಾಲದಲ್ಲಿ ಮನುಷ್ಯರ ಎತ್ತರ ಅಗಲ ಎಲ್ಲ ಜಾಸ್ತಿ ಇತ್ತು. ಆವಾಗ 500 ಧನುಷು ಎತ್ತರದ ಮನುಷ್ಯರು ಇದ್ದರು. ಆದರೆ ವರ್ಧಮಾನ್ ಭಗವಾನರ ಕಾಲದಲ್ಲಿ ಮನುಷ್ಯರು ಭಾಳ ಸಣ್ಣ ಇದ್ದರು. ಆಯಾಯ ಪ್ರಮಾಣಕ್ಕೆ ಸಮಾನವಾಗಿ ಸಮೂಹ ಶರಣದ ಕೂಡ ಸ್ವಾಭಾವಿಕವಾಗಿ ರಚನೆ ಆಗ್ತದೆ. ನಿಮಗೆ ಗೊತ್ತಲ್ಲ, ಇದನ್ನು ವಿಸ್ತಾರವಾಗಿ ನಾನು ಹೇಳುವಂಥ ಕಾರಣ ಇಲ್ಲ ಅಂತ ಕಾಣ್ತದೆ ಇಲ್ಲಿ. ಆದ್ದರಿಂದ ಮುಂದಿನ ವಿಷಯನ ತಗೊತೀನಿ ನೋಡಿ. ಋಷಭನಾಥ ಭಗವಾನರ ಸಮೂಹ ಶರಣದ ವರ್ಣನೆ ಇಲ್ಲಿ ನಡೀತಾ ಇದೆ. ಗೊತ್ತಾಯ್ತು ನಿಮಗೆ? ಮತ್ತೆಲ್ಲರೂ ಬೇರೆ ಸಮೂಹ ಶರಣದ ವಿಸ್ತಾರ ಬೇರೆ ಬಂದರೆ ನೀವು ಅದನ್ನು ಹಾಗೆಯೇ ತಿಳ್ಕೊಬೇಕಾಗ್ತದೆ. ಇದೇ ರೀತಿ ಅಲ್ಲಿ ಹೋಗಿ ಮತ್ತೆ ತಿಳಿಬೇಡಿ. ನೋಡಿ, ಸಮೂಹ ಶರಣದ ವಿಸ್ತಾರವನ್ನು ಇಲ್ಲಿ ಆಚಾರ್ಯ ಭಗವಾನರು ಋಷಭನಾಥರದ್ದು ಎಷ್ಟು ಹೇಳ್ಯಾರೆ? 12 ಯೋಜನ ಪ್ರಮಾಣ ಹೇಳಿದ್ದಾರೆ. ಈಗ 12 ಯೋಜನ ಅಂದರೆ ನಾವು ಹೇಗೆ ತಿಳಿಬೇಕಪ್ಪ ನೋಡಿ. ನಿಮಗೆ ಒಂದು ಗಣಿತವನ್ನು ಹೇಳ್ಕೊಂಡು ಹೋಗ್ತೀನಿ. ನಾನು ಇದನ್ನು ಹಿಂದೆ ಹೇಳಿದ್ದೆ, ಆದರೆ ಅದು ಈ ಭಾಗದ ಇದು ಭಾಳ ಹಿಂದಿದೆ ಬಿಡಿ, ಅದು ಬೇಡ. ಈಗ ನೋಡಿ, ಒಂದು ಕೆಲಸ ಮಾಡೋಣ. ಈಗ ನಿಮಗೆ ಈ ಅಳತೆಗಳನ್ನು ಒಂದು ಸ್ವಲ್ಪ ಹೇಳ್ಕೊಂಡು ಹೋಗ್ತೀನಿ. ಇದನ್ನು ಬಹಳ ಗಮನ ಇಟ್ಟು ಕೇಳಿದರೆ ನಿಮಗೆ ಮುಂದಿನ ಅಳತೆ ಗೊತ್ತಾಗ್ಬೋದು. ನೋಡೋಣ, ಕೇಳ್ರಿ ಇಲ್ಲಿ ನೋಡಿ. 8 ಗೋಧಿಗಳು 1 ಇಂಚ್ ಹಾಗಂತ ಹೇಳ್ಕೊಂಡು ಮತ್ತೆ ನಿಮ್ಮ ಗೋಧಿಯನ್ನೆಲ್ಲ ಅಳತೆ ಮಾಡಬೇಡ್ರಿ. ಹೈಬ್ರಿಡ್ ಎಲ್ಲ ಬರ್ತಾವೆ, ಹಾಗೆ ಮಾಡೋಕೆ ಹೋಗ್ಬೇಡ್ರಿ. ಇದು ಶಾಸ್ತ್ರದ ಪ್ರಕರಣವನ್ನು ಹಾಗೆ ನೇರವಾಗಿ ತಿಳ್ಕೊಳ್ರಿ, ವಕ್ರವಾಗಿ ತಿಳಿಯೋದಕ್ಕೆ ಹೋಗಬೇಡ್ರಿ. ವಕ್ರ ಬುದ್ಧಿಗಳಿಗೆ ಜೈನ ಧರ್ಮದ ಶಾಸ್ತ್ರದ ಅನುಭವ ಆಗೋದಿಲ್ಲ. ಸರಳವಾಗಿ ತಿಳಿತಾ ಹೋಗ್ರಿ. ಯಾವ ಕ್ವಾಲಿಟಿಯ ಅಂದರೆ ಯಾವ ಜಾತಿಯ ಗೋಧಿಯನ್ನು ಆಚಾರ್ಯ ಹೇಳಿದರೆ ಅದು ನನಗೂ ಗೊತ್ತಿಲ್ಲ. ಶಾಸ್ತ್ರದಲ್ಲಿ ಹಾಗಿದೆ, ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಈ ಶಾಸ್ತ್ರದಲ್ಲಿಲ್ಲ, ನಾನು ಬೇರೆ ಶಾಸ್ತ್ರದಿಂದ ನಿಮಗೆ ಅನುಭವ ಬರಲಿ ಅಂತ ಹೇಳ್ತಾ ಇದ್ದೀನಿ. ಆಚಾರ್ಯ ಭಗವಾನರು ಇದನ್ನು ಈ ಜಾಗದಲ್ಲಿ ಹೇಳಿಲ್ಲ. ಒಂದು ರೀತಿ ನಂದು ತಪ್ಪಿದೆ. ಇದೆಲ್ಲ ಇಲ್ಲದ ವಿಷಯವನ್ನು ಹೇಳೋದು ನಂದು ತಪ್ಪಿದೆ, ಆದರೂ ನಾನು ಒಪ್ಕೊತೀನಿ ನನ್ನ ತಪ್ಪು ಅಂತ. ನನ್ನ ಉದ್ದೇಶ ಏನು ಅಂದರೆ ನಿಮಗೆ ಇದು ಅಂದಾಜಾಗಲಿ ಅನ್ನೋ ಕಾರಣದಿಂದ ನಾನು ಬೇರೆ ಶಾಸ್ತ್ರದ ಆಧಾರದಿಂದ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಕೇಳ್ರಿ ನೋಡಿ. 8 ಗೋಧಿ 1 ಇಂಚ್ ಅಂದರೆ ಅಂಗುಲ ಅಂತ ಕರೀತಾರೆ ಅದನ್ನು. 24 ಇಂಚ್ 1 ಕೈ. 4 ಕೈ 1 ಧನುಷು. 2000 ಧನುಷು 1 ಕೋಶ. 2000 ಕೋಶ 1 ಮಹಾಯೋಜನ. ಆದರೆ ನಮಗೆ ಇಲ್ಲಿ ಸಣ್ಣ ಯೋಜನೆ ಬೇಕು. ಅಂದರೆ 2000 ಕೋಶಕ್ಕೆ 1 ಯೋಜನ ಆಗ್ತದೆ. ಅಂದರೆ ಯಾವುದು? ಈಗ ನೋಡ್ರಿ, ನಿಮಗೆ ಈಗ ಮತ್ತೆ ಗೊಂದಲಕ್ಕೆ ಬಂತು. ಇದು ನನಗೆ ಗೊತ್ತಾಯಿತು. ಈಗ ಇನ್ನೊಂದು ಸಲ ಹೇಳ್ತೀನಿ ಕೇಳಿ. 24 ನೋಡಿ, 8 ಗೋಧಿ 1 ಇಂಚ್ ಅಂದರೆ ಅಂಗುಲ. 24 ಇಂಚ್ 1 ಕೈ. 4 ಕೈ 1 ಧನುಷು. 2000 ಧನುಷು 1 ಕೋಶ. 2000 ಕೋಶ 1 ಮಹಾಯೋಜನೆ. ಆದರೆ ನಮಗೆ ಅದು ಇಲ್ಲಿ ಬೇಡ. ನಮಗೆ ಏನು ಬೇಕು ಅಂದರೆ ಒಂದು ಮಹಾಯೋಜನೆ ಇದೆ, ಒಂದು ಸಣ್ಣ ಯೋಜನೆ ಇದೆ. 2 ಪ್ರಕಾರದ ಯೋಜನೆಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇಲ್ಲಿ ನಮಗೇನು ಬೇಕು ಅಂದರೆ ಸಣ್ಣ ಯೋಜನೆ ಬೇಕು. ಅಂದರೆ 4 ಕೋಶದ್ದು 1 ಯೋಜನ. ಅರ್ಥ ಆಯ್ತು ನಿಮಗೀಗ? ಇನ್ನೊಂದ್ಸಲ ಹೇಳ್ತೀನಿ. ಈಗ ಮಹಾಯೋಜನದ ವಿಚಾರ ಬೇಡ, ಈಗ ನಿಮಗೆ ಸಮೋಷಣದ ವಿಷಯ ಬೇಕು. ಆದ್ದರಿಂದ ನಾನು ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಈಗ ಸಮೋಷಣದ್ದು ಖಾಲಿ 4 ಕೋಶದ ಮಾತ್ರ ಹೇಳ್ತೀನಿ. 8 ಗೋಧಿ 1 ಇಂಚ್. 24 ಇಂಚು 1 ಕೈ. 4 ಕೈ 1 ಧನುಷು. 2000 ಧನುಷು 1 ಕೋಶ. ಅಂಥ ಕೋಶಗಳು ಎಷ್ಟು ಬೇಕು? 4 ಕೋಶ ಅಷ್ಟೇನೆ. ಅರ್ಥ ಆಯಿತು? 4 ಕೋಶಕ್ಕೆ 1 ಯೋಜನ.
ಯಾವುದು ಈ ಸಮೋಷಣವನ್ನೆಲ್ಲ ಅಳತೆ ಮಾಡುವಂಥ ಯೋಜನೆ, ಮತ್ತೆ ನದಿ ಪರ್ವತಗಳನ್ನೇ ಅಳತೆ ಮಾಡೋದು, ಅದೆಲ್ಲ ದೊಡ್ಡ ಯೋಜನೆ ಇದೆ. ಆಯಿತು, 2000 ಕೋಶದ್ದು, ಅದು ಈಗ ಬೇಡ ನಿಮಗೆ. ಹಾಂ, ಹೀಗೆ ಅರ್ಥ ಮಾಡಿದರೆ ನಿಮ್ಮ ಕಲ್ಪನೆ ಒಳಗಡೆ ಒಂದು ಅಂದಾಜು ಸಿಗ್ಬೋದು ನಿಮಗೆ. ಅಂದರೆ ಋಷಭನಾಥ ಭಗವಾನರ ಸಮೋಷಣ 12 ಯೋಜನ ಪ್ರಮಾಣ ವಿಸ್ತಾರವಾಗಿ ಇತ್ತು. ಈಗ ಬಂಧುಗಳೇ ಸಮಯ ಆಯಿತು, ಆದ್ದರಿಂದ ಬಿಡ್ತಾ ಇದ್ದೀನಿ ನಿಮ್ಮನ್ನ. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 14 ತೀರ್ಥಂಕರಿಗೆ ಜಯವಾಗಲಿ. ಮಹಾಪುರಾಣ